ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾವ ಉದ್ದೇಶ ಇಟ್ಕೊಂಡು ಆಗಮನ ಮಾಡಿದ್ರು? ಎಲ್ಲರೂ ಕೂಡ ಗೊತ್ತು, ಚುನಾವಣೆ ಹತ್ರ ಬಂದಿದೆ. ಅದ್ರ ಜೊತೆಗೆ ಇಲ್ಲೊಂದು ಗಂಗಾವತಿಯಲ್ಲಿ ಧರ್ಮ ಮತ್ತೆ ಅಧರ್ಮದ ನಡುವೆ ಒಂದು ಯುದ್ಧ ನಡೀತಾ ಇದೆ. ಹಾಗಾಗಿ ಧರ್ಮದ ಪರವಾಗಿ ನಾನು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುಸ್ಲಿಂ ಆದ ಕಾರಣ ಏನಾದರೂ ನೀವು ಬಂದಿದ್ದೀರಾ? ಕಾಂಗ್ರೆಸ್ ಅಭ್ಯರ್ಥಿ ಮುಸ್ಲಿಂ ಅನ್ನೋ ಕಾರಣ ಏನೂ ಇಲ್ಲ. ಆದ್ರೆ ಖಂಡಿತ ಅಧರ್ಮ ಮತ್ತು ಧರ್ಮದ ನಡುವೆ ಒಂದು ಜಯ ಸಿಗಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಹೋರಾಟಕ್ಕೆ ಅಲ್ಲಿ ಮುಸ್ಲಿಂ ಆಗಿರಲಿ ಹಿಂದೂ ಆಗಿರಲಿ ಖಂಡಿತ ನಾನು ಈಗ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅನ್ಸಾರಿ ಅವರ ಬಲಗೈ ಬಂಟ ಅಂತೇಳಿ ಹೇಳ್ಬೋದು, ಪರಮೇಶ್ ಅಬ್ಬಾಣಿ ಅಂತೇಳಿ ಅವರು ನಿಮ್ಮ ಬಗ್ಗೆ ಅಶ್ಲೀಲವಾಗಿ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಪೋಸ್ಟ್ಗಳನ್ನ ಹರಿಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಈಗಾಗಲೇ ಕಾನೂನಾತ್ಮಕವಾಗಿ ಏನೇನು ಕ್ರಮವನ್ನು ತೆಗೆದುಕೊಂಡು ನಾನು ತಗೊಂಡಿದ್ದೇನೆ. ಉಳಿದಿರುವಾಗ ನಾನು ಕೋರ್ಟ್ನಲ್ಲಿ ಭರವಸೆ ಇದೆ. ಆ ನಿಟ್ಟಿನಲ್ಲಿ ಖಂಡಿತ ಪೊಲೀಸ್ ಇಲಾಖೆಗಳು ಕೂಡ ಭರವಸೆ ಇದೆ. ಸೊ ಆದಷ್ಟು ಬೇಗ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಏನು ಮತದಾರರಿಗೆ ನೀವು ಕೂಡ ಸಂದೇಶ ಏನು? ಗಂಗಾವತಿ ಈಗ ಬದುಕಬೇಕು ಇಲ್ಲ ಸಾಯ್ಬೇಕು ಅನ್ನೋ ಸಿಚುವೇಶನ್ ಆಗಿದೆ. ಹಾಗಾಗಿ ಗಂಗಾವತಿ ಜನ ನಿರ್ಧಾರ ಮಾಡ್ಬೇಕಾಗಿದೆ, ಬದುಕಬೇಕಾ ಇಲ್ಲ ಸಾಯ್ಬೇಕಾ ಅಂತ. ಇಡೀ ಊರಿನ ಭವಿಷ್ಯ ಅವರ ಕೈನಲ್ಲಿದೆ. ನಾನು ಬರ್ತಕ್ಕಂಥ ಮೇ 12ನೇ ತಾರೀಕಿಗೆ ಅವರು ಒಂದು ರೀತಿಯಲ್ಲಿ ಇಡೀ ಊರನ್ನ ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಮತದಾನ ಮಾಡಬೇಕು. ಈಗ ನಿಮ್ಮ ಬಗ್ಗೆ ಅಶ್ಲೀಲವಾಗಿ ಈ ರೀತಿ ವರ್ತನೆ ಮಾಡಿರೋ ಬಗ್ಗೆ ನೀವೇನು? ಅದು ನ್ಯಾಯಾಲಯದಲ್ಲಿ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ ಅನ್ನೋ ಭರವಸೆ ಇದೆ. ಮತ್ತೆ ಇದು ಮನುಷ್ಯತ್ವಕ್ಕಿಂತ ಮೀರಿರ್ತಕ್ಕಂಥ ಒಂದು ವಿಚಾರ. ಮನುಷ್ಯವಾಗಿ ಹುಟ್ಟೋದಕ್ಕೆ ನಾಲಾಯಕ ಆಗ್ತಕ್ಕಂಥವ್ರು ಮಾತ್ರ ಇಂಥ ಕೆಲಸವನ್ನು ಮಾಡ್ತಾರೆ. ಅವ್ರ ಮನೆಯಲ್ಲೂ ಹೆಣ್ಮಕ್ಳು ಇರೋದ್ರಿಂದ ಬಹುಶಃ ಅವ್ರಿಗೆ ಅರ್ಥ ಆಗ್ಬಹುದೇನೋ. ಅವ್ರ ಮನೆ ಹೆಣ್ಮಕ್ಳನ್ನ ಆ ಜಾಗದಲ್ಲಿ ಅವರು ನಿಲ್ಲಿಸಿ ಊಹಿಸಿ ನೋಡಿದಾಗ ಅದ್ರ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಮತ್ತೆ ಅವ್ರ ಮನೆಯಲ್ಲಿ ಏನಾದ್ರೂ ಹೆಣ್ಮಕ್ಳಿದ್ರೆ ಅವರ ತಾಯಿಗೂ ನಾನು ಹೇಳ್ತೇನೆ, ಅಂತ ಮಗನನ್ನ ಇರೋದಕ್ಕಿಂತ ಬಹುಶಃ ಅವರು ಬಂಜೆ ಆಗಿರ್ತೇನೆ ಚೆನ್ನಾಗಿರ್ತಿದ್ದೇನೋ. ಸೊ ಅಷ್ಟು ನಿಕೃಷ್ಟವಾಗಿರ್ತಕ್ಕಂತಹ ಮನಸ್ಥಿತಿ ಇರ್ತಕ್ಕಂತಹ ಮನುಷ್ಯರು ಗಂಗಾವತಿಲಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಬೇಸರ. ಈಗ ನೀವು ಮೊನ್ನೆ ಒಂದು ಟಿವಿಯಲ್ಲಿ ಹೇಳಿಕೆ ಕೊಟ್ಟಿದ್ರಿ, ಏನಂತ ಅನ್ಸಾರಿ ಅವರಿಗೆ ಮನುಷ್ಯರಾದರೂ ಯಾರು ವೋಟಿಂಗ್ ಮಾಡಬಾರ್ದು, ಅದು ಯಾವ ಉದ್ದೇಶ? ಬಹುಶಃ ಇಕ್ಬಾಲ್ ಅನ್ಸಾರಿ ಹೇಳಿದ್ ಬಹಳ ಚೆನ್ನಾಗಿ ಗೊತ್ತು. ಅವರು ಕಳೆದ 5 ವರ್ಷಗಳಿಂದ ಏನೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದು. ಮತ್ತು ಹಿಂದೂಗಳು ಕೂಡ ಮರ್ತಿಲ್ಲ ಆ ವಿಚಾರಗಳನ್ನ. ಬಹುಶಃ ಇದು ಹಿಂದೂ ಮತ್ತು ಮುಸ್ಲಿಮರ ವಿಚಾರ ಅಲ್ಲ ಅಂತ ಅನ್ಕೊಳ್ತೇನೆ. ಯಾಕಂತಂದ್ರೆ ಹಿಂದೂ ಆದವರು ಇಕ್ಬಾಲ್ ಅನ್ಸಾರಿ ಅವರ ಹಿಂದೂ ವಿರೋಧಿ ನೀತಿಗೆ ವೋಟ್ ಹಾಕೋದಿಲ್ಲ. ಮುಸ್ಲಿಂ ಆದವರು ಅಲ್ಲಾಹನ್ನ ಅವರು ಗೌರವಿಸ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ಇಕ್ಬಾಲ್ ಅನ್ಸಾರಿ ಅವರಿಗೆ ವೋಟ್ ಹಾಕೋದಿಲ್ಲ. ನಮ್ಗೆಲ್ಲ ಗೊತ್ತು, ಇಕ್ಬಾಲ್ ಅನ್ಸಾರಿ ಅವರು ಕುರಾನ್ಗೆ ವಿರುದ್ಧವಾಗಿ ಬದುಕ್ತಾ ಇದ್ದಾರೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು. ಸೊ ಅಲ್ಲ ಮೆಚ್ಚತಕ್ಕಂಥ ಕೆಲಸವನ್ನ ಖಂಡಿತ ಮಾಡ್ತಾ ಇಲ್ಲ. ಇಸ್ಲಾಂ ಹೇಳುತ್ತೆ, ಕುರಾನ್ ಹೇಳುತ್ತೆ ಶರಾಬು ಮಾರಾಟ ನಿಷಿದ್ಧ. ಇಸ್ಲಾಂನಲ್ಲಿ ಶರಾಬು ಸೇವನೆ ನಿಷಿದ್ಧ, ಶರಾಬು ಮಾರಾಟ ನಿಷಿದ್ಧ ಅಂತ. ಕರ್ನಾಟಕದಲ್ಲಿ ಶರಾಬು ಮಾರಾಟ ಮಾಡ್ತಿರ್ತಕ್ಕಂಥ ಏಕೈಕ ಮುಸ್ಲಿಂ ಅಂದ್ರೆ ಅದು ಇಕ್ಬಾಲ್ ಅನ್ಸಾರಿ ಅವರು. ಅದು ಕುರಾನ್ಗೆ ಮಾಡ್ತಿರ್ತಕ್ಕಂಥ ಆ ವಿಚಾರ ಮತ್ತು ಅಲ್ಲಾಹನ ಶಾಪಕ್ಕೆ ಗುರಿಯಾಗ್ತಕ್ಕಂಥ ವಿಚಾರ. ಹಾಗಾಗಿ ಮುಸ್ಲಿಮರೇನಾದ್ರೂ ಇಕ್ಬಾಲ್ ಅನ್ಸಾರಿ ಅವರಿಗೆ ವೋಟ್ ಹಾಕಿದ್ರೆ ಅದು ಅವ್ರು ಅಲ್ಲಾನಿಗೆ ಮಾಡ್ತಕ್ಕಂಥದ್ದು ಮತ್ತು ಅಲ್ಲ ಅವರಿಗೆ ಶಾಪಕ್ಕೆ ಗುರಿಯಾಗ್ತಕ್ಕಂಥ ಸಂಗತಿ ಅಂತಾನೆ ಹೇಳ್ತಾರೆ. ಸೊ ಆ ಕಾರಣಕ್ಕೆ ಇದು ಮುಸ್ಲಿಮರ ಮನಸ್ಸಿಗೆ ತಡದೆ ಹೋದ್ರೆ ಅದು ಅವರ ಧರ್ಮ ಪಾಲನೆ ವಿಚಾರ. ನಾನು ಇಕ್ಬಾಲ್ ಅನ್ಸಾರಿ ಅವರಿಗೆ ಯಾರಾದ್ರೂ ಮೌಲ್ಯಗಳು ಬೆಂಬಲ ಕೊಡ್ತಾ ಇದ್ರೆ ಅವ್ರನ್ನ ಚರ್ಚೆಗೆ ಆಹ್ವಾನ ಮಾಡೋದಕ್ಕೆ ಇಷ್ಟಪಡ್ತೇನೆ. ಇಸ್ಲಾಂ ಹೇಳ್ತಕ್ಕಂತಹ ಬಹಳ ಪವಿತ್ರವಾಗಿರ್ತಕ್ಕಂತಹ ಕುರಾನ್ ನಲ್ಲಿ ಎಲ್ಲಿ ಏನು ಶರಾಬು ಮಾರಾಟಕ್ಕೆ ಏನು ಆಸ್ಪದ ಇದೆ ಮತ್ತು ಹೆಂಡತಿಯ ಮುಖಾಂತರ ವ್ಯವಹಾರ ಮಾಡೋದಕ್ಕೆ ಎಲ್ಲಿ ಅವಕಾಶಗಳಿವೆ ಅನ್ನೋದನ್ನ ನನಗೆ ಮೌಲ್ಯಗಳು ಉತ್ತರಿಸಬೇಕು. ಬಹುಶಃ ನಾನು ಅವರ ತಾಯಿ ಕೇಳೋದಕ್ಕೆ ಇಷ್ಟಪಡ್ತೇನೆ. ಇಕ್ಬಾಲ್ ಅನ್ಸಾರಿ ಅವರ ವೈಯಕ್ತಿಕ ವಿಚಾರಕ್ಕೂ ನನಗೆ ಸಂಬಂಧ ಇಲ್ಲ. ಆದ್ರೂ ಕೂಡ ಅವರ ತಾಯಿ ಹೇಳ್ತಾ ಇದ್ರೆ ಇಸ್ಲಾಂನಲ್ಲಿ 2ನೇ ಮದುವೆ ಆಗೋದಕ್ಕೆ ಅವಕಾಶ ಇದೆ ಅಂತ. ಹಾಗಾಗಿ ನಾವು ತಾಯಿ ಕೂಡ ಪ್ರಶ್ನೆ ಮಾಡೋದಕ್ಕೆ ಇಷ್ಟಪಡ್ತೇನೆ, ಇಸ್ಲಾಂನಲ್ಲಿ ಶರಾಬು ಮಾರಾಟಕ್ಕೆ ಅನುಮತಿ ಇದೆಯಾ? ಅದನ್ನ ಅವ್ರು ಉತ್ತರ ಕೊಡ್ಬೇಕು. ಬಹುಶಃ ನೀವು ಇಸ್ಲಾಂನ ಪರಿಪಾಲನೆ ಮಾಡ್ತೀವಿ ಅನ್ನುವಂತಹ ವಿಚಾರ ಇದ್ರೆ ಮುಸಲ್ಮಾನರು ಒಂದ್ಸಲ ಯೋಚನೆ ಮಾಡಿ ಅಲ್ಲಾನಿಗೆ ವಿರುದ್ಧವಾಗಿ ಕುರಾನ್ಗೆ ವಿರುದ್ಧವಾಗಿ ಏನು ಇಡೀ ಒಂದು ಅವ್ರು ನಂಬಿರ್ತಕ್ಕಂತಹ ಕುರಾನ್ ತತ್ವಚಿಂತನೆಗಳಿಗೆ ವಿರುದ್ಧವಾಗಿ ಇಕ್ಬಾಲ್ ಅನ್ಸಾರಿ ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೇಗೆ ಅವ್ರು ವೋಟ್ ಹಾಕ್ತಾರೆ? ಸೊ ಅದು ಅಲ್ಲಾನಿಗೆ ವಿರುದ್ಧವಾಗಿರ್ತಕ್ಕಂಥ ನಡೆ ಅನ್ನೋದು ಯೋಚನೆ ಮಾಡ್ಬೇಕು. ಮತ್ತೆ ಇನ್ನು ಬಹಳ ಸ್ಪಷ್ಟ ವಕ್ಫ್ ಬೋರ್ಡ್ನ ಆರ್ಥಿಕ ಬಳಕೆಯ ವಿಚಾರದಲ್ಲಿ ಆಗಿರ್ತಕ್ಕಂಥ ದೊಡ್ಡ ಹಗರಣಗಳ ಬಗ್ಗೆ ಇನ್ನೊಂದು ಸಲ ಮುಸ್ಲಿಮರು ಯೋಚನೆ ಮಾಡ್ಬೇಕು. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಸ್ಲಿಮರು ವೋಟ್ ಹಾಕೋದಿಲ್ಲ, ಹಿಂದೂಗಳಂತೂ ಅವ್ರ ಮೇಲೆ ನಡೆದಿರ್ತಕ್ಕಂತಹ ದೌರ್ಜನ್ಯಗಳ ಕಾರಣ ಖಂಡಿತ ವೋಟ್ ಹಾಕೋದಿಲ್ಲ. ಈಗ ನೀವು ಮುಸ್ಲಿಂ ಧರ್ಮ ಕೆಟ್ಟದಂತೀರೋ ಅಥವಾ ಒಳ್ಳೆಯದಂತೀರೋ? ನಾನು ಯಾವುದೇ ಮತವನ್ನ ವಿರೋಧ ಅಂತ ಖಂಡಿತ ಮಾಡ್ಕೊಂಡು ಹೋಗೋದಿಲ್ಲ. ನನ್ನ ಧರ್ಮ ಬಹಳ ಶ್ರೇಷ್ಠ. ಮತ್ತು ನನಗೆ ಬಹಳ ಸ್ಪಷ್ಟ ಇದೆ, ಜಗತ್ತಿನಲ್ಲಿರುವಂತಹ ಹಿಂದೂ
ಒಂದೇ ಧರ್ಮ, ಉಳಿದಂಥದ್ದೆಲ್ಲವೂ ಕೂಡ ಮತ ಅಂತ. ಇಸ್ಲಾಂ ಇರ್ಬಹುದು, ಕ್ರಿಶ್ಚಿಯನ್ ಇರಬಹುದು, ಬೇರೆ ಉಳಿದವೆಲ್ಲವೂ ಕೂಡ ಮತ, ಮತ್ತು ಅದು ಈಗ ಸನಾತನ ಹಿಂದೂ ಧರ್ಮಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಸಮಾನ ಆಗೋದಿಲ್ಲ. ಹಾಗಾಗಿ ಶ್ರೇಷ್ಠ ಹಿಂದೂ ಧರ್ಮಕ್ಕೆ ನಾನು ಬದ್ಧವಾಗಿ ಬದುಕ್ತೇನೆ, ಉಳಿದ ಮತಗಳ ವಿರೋಧವಾಗಿ ನಾನು